ಕಳೆದ 4-5 ದಿನಗಳಿಂದ ನಮ್ಮ ರಾಜ್ಯದ ಆಡಳಿತ ಪಕ್ಷ ಹಾಗೆ ವಿರೋಧ ಪಕ್ಷ ಎರಡೂ ಕೂಡ ಸಿಕ್ಕಾಪಟ್ಟೆ ಬಿಸಿ. ಯಾವ ವಿಚಾರಕ್ಕೆ? ಜನಸಾಮಾನ್ಯರ ಪ್ರತಿನಿತ್ಯದ ಬದುಕನ್ನ ಹಸನು ಮಾಡೋ ವಿಚಾರಕ್ಕ ಅಲ್ಲ, ರೈತರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ವಿಚಾರಕ್ಕ ಅಲ್ಲ, ರಾಜ್ಯದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿಯಲ್ಲ, ಅದೂ ಅಲ್ಲ. ಬದಲಾಗಿ ವೈಯಕ್ತಿಕ ಫೈಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವೆ ನಡೆದಂತಹ ಅಶ್ಲೀಲ ಪದ ಬಳಕೆ ವಿಚಾರದ ಫೈಟ್ಗೆ ಸಂಬಂಧಪಟ್ಟಂತೆ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್, ವಿರೋಧ ಪಕ್ಷದ ಸದಸ್ಯತ್ವವನ್ನು ಹಂಚಿಕೊಂಡಿರುವ ಒಂದು ಕಡೆ ಬಿಜೆಪಿ, ಮೈತ್ರಿ ಪಕ್ಷವಾದ ಜೆಡಿಎಸ್, ಈ ಮೂರು ಪಕ್ಷಗಳು ಕೂಡ ಸಿಕ್ಕಾಪಟ್ಟೆ ಬಿಸಿ. ಈಗ ರಾಜಕೀಯ ಪಕ್ಷಗಳು ಬಿಸಿ ಆಗಿರೋದ್ರಿಂದ ಮಾಧ್ಯಮಗಳು ಕೂಡ ಸಹಜವಾಗಿ ಅದೇ ವಿಚಾರದಲ್ಲಿ ಬಿಸಿ ಇರಬೇಕು. ಹೀಗಾಗಿ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮ ಕೂಡ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನಡುವಿನ ಫೈಟ್ ನದ್ದೇ. ಆದ್ರೆ ಇವತ್ತು ಸ್ವಲ್ಪ ನಾವು ಖಡಕ್ ಆಗಿ ಪ್ರಶ್ನೆ ಕೇಳಬೇಕಾ ಅಂತ. ಮೊದಲ ದಿನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನೊಂದ್ಕೊಂಡಿದ್ರು, ಸಿಟಿ ರವಿ ಅವ್ರ ಮೇಲೆ ಅಟ್ಯಾಕ್ ಆಯ್ತು, ಪ್ರಶ್ನೆ ಮಾಡಬೇಕಾಗಿತ್ತು, ಮಾಡಿದ್ವಿ. ಎರಡನೇ ದಿನ ಕಂಪ್ಲೇಂಟ್ ಆಯ್ತು, ಕಂಪ್ಲೇಂಟ್ ಆದ ಬಗ್ಗೆ ಕೂಡ ಆಕ್ಷೇಪಗಳಿತ್ತು, ಪ್ರಶ್ನೆ ಮಾಡಿದ್ವಿ. 3, 4 ಇದೀಗ ರಾಜ್ಯಪಾಲರ ಅಂಗಳಕ್ಕೂ ಹೋಯ್ತು. ಆದ್ರೆ ಇವತ್ತು ಪ್ರಶ್ನೆ ಕೇಳಬೇಕಾಗಿರೋದು, ಈ ರಾಜಕೀಯ ಪಕ್ಷಗಳೆಲ್ಲ ಸೇರಿ ನಮ್ಮ ಪೊಲೀಸ್ ಇಲಾಖೆ, ನಮ್ಮ ಸಂಸತ್ ಕಲಾಪಗಳು ಹಾಗೆ ಇಲ್ಲಿನ ನ್ಯಾಯ ವ್ಯವಸ್ಥೆಯನ್ನ ಮೋಖರಿ ಮಾಡ್ತಾ ಇದ್ದಾರಾ? ಇದ್ರ ಬಗ್ಗೆ ವಿಶ್ವಾಸ ಅವರೂ ಕಳ್ಕೊಂಡು ಜನರು ಕೂಡ ಕಳೆದುಕೊಳ್ಳೋ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ದಾರಾ ಅಂತ ಹೇಳಿ ಆಣೆ ಪ್ರಮಾಣದಿಂದ ಹಿಡಿದು ರಾಜ್ಯಪಾಲರ ಅಂಗಳದವರೆಗೆ ಎಲ್ಲಾ ಕಡೆನೂ ಪಾಲಿಟಿಕ್ಸೇ ಪಾಲಿಟಿಕ್ಸ್. ಇವತ್ತಿನ ಚರ್ಚೆಯನ್ನ ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಪ್ರಾರಂಭ ಮಾಡೋಣ. ರಾಜ್ಯಪಾಲರ ಅಂಗಳಕ್ಕೆ ತಲುಪಿದೆ ಇದೀಗ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಡರ್ಟಿ ಪಾಲಿಟಿಕ್ಸ್ ನ ಫೈಟ್. ಬಿಜೆಪಿಯ ನಿಯೋಗ ಹೋಯ್ತು, ಕಂಪ್ಲೇಂಟ್ ಅನ್ನ ಕೊಡ್ತು, ಮಧ್ಯಪ್ರವೇಶ ಮಾಡಿ ಅಂತ ಹೇಳಿ ಮನವಿಯನ್ನ ಕೂಡ ಮಾಡಿಕೊಂಡ್ರು. ಹಲ್ಲೆ, ದಬ್ಬಾಳಿಕೆ, ದೌರ್ಜನ್ಯ ಇದೆಲ್ಲದರ ಬಗ್ಗೆ ತನಿಖೆ ಮಾಡಿದ್ರು. ಮಾಡಿ ನೀವು ಕೂಡ ಮಧ್ಯಪ್ರವೇಶವನ್ನ ಮಾಡಿ ಅಂತ ಹೇಳಿ ರಾಜ್ಯಪಾಲರ ಬಳಿಯಲ್ಲಿ ಮನವಿಯನ್ನ ಮಾಡಿದ್ರು. ಆದ್ರೆ ಬಹಳ ಮುಖ್ಯವಾಗಿ ಬಿಜೆಪಿ ವಕ್ತಾರರು ಇನ್ನೂ ಚರ್ಚೆಯಲ್ಲಿ ಜಾಯಿನ್ ಆಗಿಲ್ಲ, ಅವ್ರು ಬಂದ ಮೇಲೂ ಕೂಡ ಇದನ್ನು ರಿಪೀಟ್ ಮಾಡ್ತೀನಿ ನಾನು. ಬಹಳ ಮುಖ್ಯವಾಗಿ ರಾಜ್ಯದ ಜನರು ಅತಿ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ವಿಚಾರ ಅಂದ್ರೆ, ಜವಾಬ್ದಾರಿಯುತ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತಿರೋ ಬಿಜೆಪಿ ಬಹಳ ಜಾಣತನದಿಂದ ಸಿಟಿ ರವಿ ಅವ್ರ ಮೇಲೆ ಬಂದಿರುವ ಆರೋಪದ ಬಗ್ಗೆ ಎಲ್ಲೂ ಮಾತಾಡ್ತಿಲ್ಲ. ಅಶ್ಲೀಲ ಪದ ಬಳಕೆ ಮಾಡಿದ್ರೋ ಮಾಡಿಲ್ಲೋ ಅನ್ನೋದ್ರ ಬಗ್ಗೆ ಅವ್ರು ಮಾತೇ ಆಡ್ತಿಲ್ಲ. ಬೇಕು ಅಂತಲೇ ಅಶ್ಲೀಲ ಪದ ಬಳಕೆ ಬಗ್ಗೆ ಮೌನ ವಹಿಸಿ ಹಲ್ಲೆ ಆಯ್ತು, ಪೊಲೀಸರ ದುರ್ಬಳಕೆ ಆಯ್ತು ಅನ್ನೋ ವಿಚಾರವನ್ನ ಹೈಲೈಟ್ ಮಾಡಿ ರಾಜ್ಯದ ಜನರ ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದೆಯಾ ವಿರೋಧ ಪಕ್ಷ? ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡೋಕೆ ಮುಂಚೆ ಈ ಕುರಿತಾಗಿ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ, ಹಾಗೆ ಪ್ರಕರಣದ ಬಗ್ಗೆ ಸಿಟಿ ರವಿ ಅವರು ಕೂಡ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ, ಚರ್ಚೆ ಪ್ರಾರಂಭ ಮಾಡೋಣ. ಶಾಲಾ ಹಾಕೊಂಡ್ರೆ ಏನಾದರೂ ನೋಟಿಸ್ ಅನ್ನ ಕೊಟ್ಟಿದ್ದಾರಾ ಸರ್ ಅವ್ರ ಪಾರ್ಟಿನಲ್ಲಿ? ನಾನು ಹೇಳಿದ್ದೀನಲ್ಲ, ಸುಮ್ಮನೆ ಕೇಸರಿ ಶಾಲಾ ಹಾಕೊಂಡ್ರೆ ದುಶ್ಯಾಸನರು ಯುಧಿಷ್ಠರು ಆಗಲ್ಲ. ಈಗಲೂ ಅದೇ ಕತೆ ಆಗಿರೋದು. ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದರೆ, ಎಲ್ಲರ ಮನೆ ದೋಸೆ ತೂತಾಗ್ಬಿಟ್ಟಿದೆ. ಇಲ್ಲಿ ಎಲ್ಲರದು ಒಂದು ವಿಡಿಯೋನ ಇದೆ, ಒಂದು ಇಂಥದ್ದು ಏನಾದರೂ ಪ್ರಕರಣ ಇದೆ, ಅದಕ್ಕೆ ನೀವು ನನಗೆ ಬೆನ್ನಿಗೆ ನಿಂತಿಲ್ಲ ಅಂದರೆ ಇದಕ್ಕೆ ನಾನು ಯಾಕಪ್ಪ ನಿನ್ಗೆ ಬೆನ್ನಿಗೆ ನಿಂತ್ಕೋಬೇಕು ಅಂದ್ಬಿಟ್ಟು ಎಲ್ಲರೂ ತ್ರಿಶಂಕು ಪರಿಸ್ಥಿತಿನಲ್ಲಿದ್ದಾರೆ. ಸೊ ಅದಕ್ಕೆ ಇವತ್ತು ಸಿಟಿ ರವಿಗೆ ಅಷ್ಟೊಂದು ಸಪೋರ್ಟ್ ಇದೆ. ಇದೇ ಬೇಟಿ ಬಚಾವ್ ಬೇಟಿ ಪಡಾವ್ ಆಂದೋಲನ ಅವ್ರದ್ದು. ಏನಾದರೂ ನೋಟಿಸನ್ನು ಕೊಟ್ಟಿದ್ದಾರಾ ಸರ್ ಅವ್ರ ಪಾರ್ಟಿನಲ್ಲಿ? ಸಭಾಪತಿಗಳು ಈಗಾಗಲೇ ರೂಲಿಂಗ್ ಕೊಟ್ಟಿದ್ದಾರೆ. ಸಭಾಪತಿಗಳ ರೂಲಿಂಗ್ ಮೀರಿ ಕೇಸ್ ಬುಕ್ ಮಾಡಿದ್ದು ನ್ಯಾಯಬದ್ಧವ? ನೋಟಿಸ್ ಕೊಡದೆ ಅರೆಸ್ಟ್ ಮಾಡಿದ್ದು ನ್ಯಾಯಬದ್ಧವ? ಅರೆಸ್ಟನ್ನು ತೋರಿಸ್ದಲೇ ಅಕ್ರಮವಾಗಿ ಕಸ್ಟಡಿಯಲ್ಲಿ ಇಟ್ಕೊಂಡು 4 ಜಿಲ್ಲೆ ಸುತ್ತಿಸಿದ್ದು ನ್ಯಾಯಬದ್ಧನ? ಮೆಂಟಲಿ ಫಿಸಿಕಲಿ ಹೆರಾಸ್ ಮಾಡಿದ್ದು ನ್ಯಾಯಬದ್ಧನ? ನಿಗೂಢ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ದು ನ್ಯಾಯಬದ್ಧನ? ಬೆನ್ನತ್ತಿ ಬಂದಂಥ ಮಾಧ್ಯಮದವ್ರನ್ನ ಅಡ್ಡಡ್ಡ ವಾಹನಗಳನ್ನು ನಿಲ್ಲಿಸಿ ಬ್ಯಾರಿಕೇಡ್ ಆಗಿ ತಡೆದಿದ್ದು ನ್ಯಾಯಬದ್ಧನ? ಇಂಥ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ಇಲ್ಲ, ಸಬೂಬ್ ಮಾತ್ರ ಇದೆ ಅಷ್ಟೇ. ಸಭಾಪತಿ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ MR ವೆಂಕಟೇಶ್ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಟ್ರಾಫಿಕ್ ನಲ್ಲಿ ಸ್ಟಕ್ ಆಗಿದ್ದಾರೆ. ಕಾಂಗ್ರೆಸ್ ವಕ್ತಾರರಾದ ನಟರಾಜ್ ಗೌಡ್ರು ಇದ್ದಾರೆ, ಜೆಡಿಎಸ್ ವಕ್ತಾರರಾದ ದೇವರಾಜು ಸರ್ ಇದ್ದಾರೆ, ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ವಿನಾಯಕ್ ಭಟ್ ಅವರಿದ್ದಾರೆ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಿಜೆಪಿ ವಕ್ತಾರರಿಂದ ಪ್ರಶ್ನೆ ಪ್ರಾರಂಭ ಮಾಡಬೇಕಾಗಿತ್ತು, ಆದ್ರೆ ಅವರಿಲ್ಲ. ಬ್ಯಾಲೆನ್ಸ್ಡ್ ಒಪಿನಿಯನ್ ಇಂದಾನೆ ಪ್ರಾರಂಭ ಮಾಡೋಣ. ವಿನಾಯಕ್ ಸರ್, ಡೆಲಿಬರೇಟ್ ಆಗಿ ಸಿಟಿ ರವಿ ಅವ್ರ ಮೇಲೆ ಬಂದಿರೋ ಗಂಭೀರ ಆರೋಪ, ಒಬ್ಬ ಸಚಿವೆಗೆ ಆನ್ ದ ಫ್ಲೋರ್ ಅಶ್ಲೀಲ ಪದ ಬಳಕೆ ಮಾಡಿದ್ರು. ಬಿಜೆಪಿ ಅವ್ರು ಯಾರು ಅದನ್ನ ಮಾತಾಡ್ತಿಲ್ಲ. ಮಾತಾಡ್ತಿರೋದೇನು? ಸಿಟಿ ರವಿ ಅವ್ರ ಮೇಲೆ ಹಲ್ಲೆ ಆಯ್ತು, ಪೊಲೀಸರು ಕಬ್ಬಿನ ಗದ್ದೆ ಕರ್ಕೊಂಡು ಹೋದ್ರು, ರಾಜ್ಯ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ, ದೌರ್ಜನ್ಯ ಮಾಡ್ತಾ ಇದೆ.
ಸಿ ಟಿ ರವಿ ಅವ್ರ ಮೇಲೆ ಒಂದು ಗಂಭೀರವಾದ ಆರೋಪ ಬಂದಿದೆಯಲ್ಲ, ಅದ್ರ ಬಗ್ಗೆ ಕೂಡ ರೆಸ್ಪಾನ್ಸಿಬಲಿ ಉತ್ತರ ಕೊಡಬೇಕು. ಆ ದಾಯಿತ್ವ ಇದೆ ಬಿಜೆಪಿ ಅವರಿಗೆ. ದಾಯಿತ್ವ ಇದೆ, ಅದು ಇರ್ತಿತ್ತು. ಅದನ್ನ ಕಾಂಗ್ರೆಸ್ನವರೇ ಅದನ್ನ ಏನು ಸಿ ಟಿ ರವಿ ಅವ್ರ ಕೈಗೆ ಇಡೀ ಪ್ರಕರಣವನ್ನ ಅವ್ರ ಪರವಾಗಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಬಿಟ್ರು. ಹಂಗಂದ್ರೆ ಮಾತ್ರ ಮೌನಕ್ಕೆ ಶರಣಾಗ್ಬಿಡ್ಬೋದಾ? ಮೌನಕ್ಕೆ ಶರಣಾಗ್ಬೇಕು ಅಂತಿಲ್ಲ. ಮೌನ. ಆದ್ರೆ ಏನಾಯ್ತು, ಈಗ ಅಲ್ಲಿ ಅದು ಹೌಸ್ ಒಳಗಡೆ ಆಗಿರುವಂತದ್ದು. ಹೌಸ್ ಒಳಗಡೆ ವಿಧಾನ ಪರಿಷತ್ನ ಒಳಗಡೆ ಏನಾಗಿದೆ ಅದ್ರ ಬಗ್ಗೆ ಅಲ್ಲಿ ಸಭಾಧ್ಯಕ್ಷರು ತೀರ್ಮಾನ ತಗೊಂಡಿದ್ದಾರೆ, ರೂಲಿಂಗ್ ಕೊಟ್ಟಿದ್ದಾರೆ. ಆಮೇಲೆ ಅವರು ನಿನ್ನೆನೂ ಕೂಡ ಅವ್ರು ಮಾತಾಡಿ ಅವ್ರು ಏನ್ ಹೇಳ್ಬೇಕೋ ಏನ್ ಡಿಸಿಷನ್ ತಗೊಳ್ಬೇಕೋ ಅದನ್ನ ತಗೊಂಡಿದ್ದಾರೆ. ಅದ್ರ ನಂತರ ಏನು ಬೆಳವಣಿಗೆಗಳು ನಡೀತು, ಈಗ ವಿಧಾನ ಪರಿಷತ್ನ ಒಳಗಡೆ ನಡೆದಿರುವಂತದ್ದು ಸುಮ್ನೆ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಹಿಂದೆ ಬೆಂಗಳೂರಲ್ಲಿ ವಿಧಾನಸೌಧದಲ್ಲಿ ಯಾರು ನಮ್ಮ ಇವರು ಕಮಿಷನರ್ ಆಗಿದ್ದಾಗ ಇದೇ ಸಿದ್ದರಾಮಯ್ಯನವರು ಅವರು ಎಂಟ್ರಿಗೆ ತೊಂದರೆ ಕೊಟ್ಟರು ಅಂತ ನಿನಗೆ ಯಾವನ ಇಲ್ಲಿ ಬರ್ಲಿಕ್ಕೆ ಹೇಳಿದ್ದು ಅಂತ ಅವ್ರ ಬಗ್ಗೆ ತೋಳ್ ತಟ್ಟಿ ದೊಡ್ಡ ಗಲಾಟೆ ಆಗಿದ್ದು ಬಹುಶಃ ಕರ್ನಾಟಕ ಜನತೆಗೆ ಇನ್ನೂ ನೆನಪಿರ್ಬೇಕು. ಅಂದ್ರೆ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿ ಇದ್ದಾಗ ಕೇಳಿದ್ರು ಪೊಲೀಸರು ಇಲ್ಲಿ ಬರೋಕೆ ಯಾರು ಹೇಳಿದ್ರು ಅವ್ರಿಗೆ, ಅದು ಹೊರಗಡೆ ಒಳಗಡೆ ಅಲ್ಲ. ಅಂತದ್ರಲ್ಲಿ ಈಗ ಸಿ ಟಿ ರವಿ ಅವರು ಅಲ್ಲಿ ನಮ್ಮ ಇದರಲ್ಲಿದ್ದಾಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗೋ ತರ ಪೊಲೀಸರು ಬಂದು ಇದೇ ಆಡಳಿತ ಸಿಎಂ ಆಗಿದ್ದಾಗ ಈ ತರದೊಂದು ಇನ್ಸಿಡೆಂಟ್ ನಡೆದಿದೆ. ಅಂದ್ರೆ ಹೇಗೆ ಇವರ ನಿಲುವುಗಳು ಬದಲಾಗತ್ತೆ ಅನ್ನೋದು ಕೂಡ ಇಲ್ಲಿ. ಆಮೇಲೆ ಅಲ್ಲಿಗೆ ಈ ಪ್ರಕರಣವನ್ನ ನಿಲ್ಲಿಸಿದ್ರೆ ಕಾಂಗ್ರೆಸ್ನವರು, ಅವಾಗ ಆ ಚರ್ಚೆನೆ ಇವತ್ತಿನವರೆಗೂ ಇರ್ತಿತ್ತೇನೋ, ಅಥವಾ ಅದಕ್ಕೆ ಅವರು ಉತ್ತರ ಕೊಡಬೇಕಾದ ಬಾಧ್ಯತೆ ಬಿಜೆಪಿ ಅವರಿಗೆ ಮತ್ತೆ ಇವರಿಗೆ ಬರ್ತಿತ್ತು. ಆದ್ರೆ ಅದ್ರ ನಂತರ ಏನು ಬೆಳವಣಿಗೆಗಳು ನಡೀತು, ಪೊಲೀಸರು ಅವ್ರನ್ನ ಕರ್ಕೊಂಡು ರಾತ್ರಿ 1 ಗಂಟೆ ತನಕ ಎಲ್ಲ ಸುತ್ತಾಡಿದ್ದು, ಅದರಿಂದಾಗಿ ಏನಾಯ್ತು ಅಂದ್ರೆ ಇಡೀ ಪ್ರಕರಣ ಸಿ ಟಿ ರವಿ ಅವರ ಪರವಾಗಿ ತಿರುಗಿಬಿಡ್ತು. ಇಲ್ಲಿ ನಾನು ಕೇಳೋದ್ ಪ್ರಶ್ನೆ ದೇವರಾಜು ಸರ್, ಹೆಂಗೆ ಈ ಬಗ್ಗೆ ಮೌನಕ್ಕೆ ಶರಣಾಗ್ಲಿಕ್ಕೆ ಸಾಧ್ಯ? ಈಗ ಇದನ್ನ ಪ್ರಶ್ನೆ ಮಾಡಿ, ನಾವು ಬೇಡ ಅನ್ನಲ್ಲ, ಸಿ ಟಿ ರವಿ ಅವ್ರ ಹಣೆಯಿಂದ ರಕ್ತ ಬಂತ ಪ್ರಶ್ನೆ ಮಾಡಿ, ಸಿ ಟಿ ರವಿ ಅವರನ್ನ ಸುತ್ತಾಡ್ಸಿದ್ರ ಪೊಲೀಸರು ಪ್ರಶ್ನೆ ಮಾಡಿ. ಆದ್ರೆ ಇದ್ರ ಬಗ್ಗೆನೂ ಮಾತನಾಡ್ಬೇಕಲ್ಲ. ಒಬ್ಬ ನಾಯಕರು ವಿಜಯೇಂದ್ರ ಅವ್ರು ಮಾತನಾಡಿದ್ದನ್ನ ನೋಡ್ಲಿಲ್ಲ, ಆರ್ ಅಶೋಕ್ ಅವ್ರು ಮಾತನಾಡಿದ್ದನ್ನ ನೋಡ್ಲಿಲ್ಲ. ಸಚಿವೆಗೆ ಅವಮಾನ ಆಗೋ ರೀತಿಯಲ್ಲಿ ನಮ್ಮ ಪಕ್ಷದ ನಾಯಕರು ಮಾತನಾಡಿದ್ರೆ ನಮ್ಮ ಪಕ್ಷದಲ್ಲೂ ಕೂಡ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೀವಿ, ಯಾಕೆ ಅವಕಾಶ ಇಲ್ವಾ? ನಮ್ಮ ಪಕ್ಷದಲ್ಲೂ ಕೂಡ ಶಿಸ್ತಿನ ಕ್ರಮ ಜರುಗಿಸ್ತೀವಿ, ತಪ್ಪಾಗಿರೋದು ಸಾಬೀತಾದ್ರೆ ಒಬ್ರು ಮಾತನಾಡ್ತಿಲ್ಲ. ಖಂಡಿತ ಅಮ್ಮ, ಯಾಕಂದ್ರೆ ಸದನದ ಒಳಗಡೆ ನಡೆದಿರ್ತಕ್ಕಂಥ ಘಟನೆ ಅಂತಕ್ಕಂಥದ್ದನ್ನ ಪದೇ ಪದೇ ಇದನ್ನು ಉಚ್ಚಾರಣೆ ನಾವು ಮಾಡ್ತಾನೆ ಇದ್ದೀವಿ. ಯಾಕಂದ್ರೆ ಸದನದ ಒಳಗಡೆ ಒಂದು ಘಟನೆ ನಡೆದಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾದ ತೀರ್ಪನ್ನು ಕೊಡ್ತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ ಮಾತ್ರನೇ ಹೊರತು ಬೇರೆ ಯಾರಿಗೂ ಇಲ್ಲ. ಇದು ಭಾಳ ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ರೂಲ್ ನಂಬರ್ 41A ಒಂದು ಏನಿದೆ, 47 ಏನಿದೆ, 198 ಏನಿದೆ, 199 ಏನಿದೆ, ಅದರಲ್ಲೂ ವಿಶೇಷವಾಗಿ 105 ಸಂವಿಧಾನದತ್ತವಾದಂಥ ಅಧಿಕಾರ ಏನಿದೆ, ಸದಸ್ಯರ ಮತ್ತು ಶಾಸಕರ ಒಂದು ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕಾಯ್ದೆ ಇದೆಯಲ್ಲ, ಸಂವಿಧಾನದತ್ತವಾದಂಥ ಕಾಯ್ದೆ ಅದು. ಆ ಕಾಯ್ದೆಯನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಇರತಕ್ಕಂಥ ಅಧಿಕಾರ ಇರತಕ್ಕಂಥದ್ದು ಸಭಾಪತಿಗಳಿಗೆ ಮಾತ್ರ. ಹಾಗಾಗಿ ಈಗ ಅವ್ರು ಹೇಳಿದ್ದಾರೆ ಅಂತಂದರೆ, ಅಮ್ಮ ಈಗ ಒಂದು ಘಟನೆಯನ್ನು ಬಹುಶಃ ನಾನು ಇದನ್ನು ಹೇಗೆ ಅರ್ಥೈಸ್ಕೊತೀರೋ ಏನೋ ಗೊತ್ತಿದ್ದಿಲ್ಲ, ಇದನ್ನು ಯಾವ ರೀತಿ ನೀವು ಸ್ವೀಕರಿಸ್ತೀರೋ ಏನೋ ಗೊತ್ತಿದ್ದಿಲ್ಲ. ಈಗ 498 ಒಂದು ಕಾಯ್ದೆ ಇದೆ ನಮ್ಮಲ್ಲಿ, 498. ಈಗ ತಾನೇ ಅತುಲ್ ಅವ್ರ ಘಟನೆಯನ್ನು ನೀವೇ ಬಿತ್ತರ ಮಾಡಿದ್ರಿ. ಈಗ ನೀವು ಒಬ್ಬ ಹೆಣ್ಮಗಳು, ಈಗ ನಾನು ಇಲ್ಲಿ ಕುಳಿತುಕೊಂಡು ಏನೇ ಅಂತಂದ್ರೆ ಖಂಡಿತವಾಗಿ ತಪ್ಪಾಗತ್ತೆ. ನೀವು ನನ್ನನ್ನ ಏನೋ ಅಂತಂದ್ರೆ ತಪ್ಪಾಗುತ್ತೋ ಇಲ್ವೋ? ನಾವು ಅದನ್ನ ಮೊದಲ ದಿನಾನೇ ನಾನು ಪ್ರಶ್ನೆ ಮಾಡಿದ್ದೆ, ನಾನು ಮೊದಲ ದಿನಾನೇ ಅದನ್ನ ಪ್ರಶ್ನೆ ಮಾಡಿದ್ದೆ. ಈ ಘನತೆ ಅನ್ನೋ ವಿಚಾರ ನೀವು ಹೇಳದ್ ಸರಿ. ಸಿ ಟಿ ರವಿ ಅವ್ರ ಪ್ರಕರಣ ಆದಾಗ ಮೊದಲ ದಿನಾನೇ ಕಾಂಗ್ರೆಸ್ ವಕ್ತಾರರು, ನನಗೆ ನೆನಪಿಲ್ಲ ನಟರಾಜ್ ಗೌಡ್ರು ಬಂದಿದ್ರ ಅಥವಾ ಅವತ್ತು ಸುಧೀರ್ ದೊಡೇರಿ ಅವ್ರು ಬಂದಿದ್ರ ಅಂತ ಹೇಳಿ ನಾವು ಪ್ರಶ್ನೆ ಮಾಡಿದ್ವಿ. ಘನತೆ ಅಂತ ಬಂದಾಗ ಮಹಿಳೆಯದ ಹೆಚ್ಚು ತೂಕ, ಗಂಡಸರದ ಕಮ್ಮಿ ತೂಕ ನಾವು ಒಪ್ಪೋದಿಲ್ಲ ಲಾಜಿಕ್. ಬಟ್ ನಾವು ಸ್ಟಿಲ್ ಕೇಳ್ತಿರೋದು, ಸಚಿವೆ ಮಾಡ್ತಿರೋ ಆರೋಪ ಗಂಭೀರವಾದದಿದೆ, ಮಾತನಾಡಬೇಕಾಗಿರೋ ಜವಾಬ್ದಾರಿ ಬಿಜೆಪಿಗೂ ಇದೆ. ನಾವು ಮೊನ್ನೆ ತಾನೇ ಹೇಳಿದ್ವಿ, ಖಂಡಿತವಾಗಿಯೂ ಆ ಘಟನೆ ನಡೆದಿತ್ತು ಅಂತಂದ್ರೆ, ಆ ರೀತಿಯ ಪದ ಪ್ರಯೋಗ ಆಗಿತ್ತು ಅಂತಂದ್ರೆ ಖಂಡಿತವಾಗಿಯೂ ನಾವೆಲ್ಲರೂ ಪಕ್ಷಾತೀತವಾಗಿ ಖಂಡಿಸ್ತೀವಿ. ಈಗ ಆ ಆರೋಪವನ್ನ ಆರೋಪಿದಾರರು ಸಾರಾಸಟ್ಟಾಗಿ ತಳ್ಳಿ ಹಾಕಿದ್ದಾರೆ. ಈಗ ಪ್ರಶ್ನೆ ಬರ್ತಾ ಇಲ್ವಲ್ಲ ಇವಾಗ ಅಲ್ಲಿಗೆ. ಆಮೇಲೆ ಅದಾದ ನಂತರ ಏನಾಗಿದೆ, ಬಹಳಷ್ಟು ಪ್ರಬುದ್ಧವಾದ ನಡೆ ಯಾರ್ದು ಅಂತಂದ್ರೆ ಶ್ರೀಯುತ ಹೊರಟ್ಟಿ ಅವ್ರದ್ದು. ಒಬ್ಬ ಸಭಾಪತಿಗಳಾಗಿ ಅವ್ರಿಗಿರ್ತಕ್ಕಂತಹ ಒಂದು ವ್ಯಾಪ್ತಿಯಲ್ಲಿ ಅವರ ಒಂದು ಹಿರಿತನವನ್ನ, ಅನುಭವವನ್ನ ಉಪಯೋಗಿಸ್ಕೊಂಡು ಬಹಳಷ್ಟು ದೊಡ್ಡ ಗೌರವವನ್ನು ತಂದುಕೊಡ್ಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಆದರೆ ಅಲ್ಲಿ ಅದಕ್ಕೆ ಅವಕಾಶ ಆಗದೆ ಇದ್ದಿದ್ದೇನಿದೆ, ಇದು ಇವತ್ತಿನ ದಿವಸ ಇಷ್ಟು ಮುಂದುವರಿಲಿಕ್ಕೆ ಕಾರಣ ಆಯಿತು. ಇಷ್ಟೆಲ್ಲ ನಡೆದ ಅಮ್ಮ ಈಗ ಏನಾಗಿದೆ, ಇದು ಈ ವಿಷಯ ಸ್ಪಷ್ಟವಾಗಿ ನೀವು ಹೇಳಿದಾಗೆ ಇಬ್ಬಾಗ ಆಗೋಗಿದೆ. ಏನು ಸದನದ ಒಳಗಡೆ ನಡೆದಂಥ ಘಟನೆ ಒಂದು ಪಾರ್ಟ್ ಆಯಿತು, ಇನ್ನೊಂದು ತದನಂತರ ನಡೆದಂಥ ಘಟನೆ ಇನ್ನೊಂದು ಪಾರ್ಟ್ ಅಂತ ಹೇಳಿ ಇಬ್ಬಾಗ ಹೋಗಿದೆ. ಈಗ ಇದನ್ನು ಇಬ್ಬಾಗ ಯಾಕೆ ಯಾರ್ಯಾರು ಯಾವ್ಯಾವ ಕಾರಣಕ್ಕೆ ಮಾಡ್ಕೊಂತವ್ರೆ ಅಂತಕ್ಕಂಥ ಪ್ರಶ್ನೆ ಇವತ್ತಿದೆ. ಈಗ ಇವರೇನೋ ಇಷ್ಟನ್ನೆಲ್ಲ ಮಾಡಿಬಿಟ್ರು, ಮಾಡಿದ್ಮೇಲೆ ಈ ವಿಷಯ ಏನಾಗಿದೆ, ಕೋರ್ಟ್ ಮುಂದೆ ಇದೆ ಇವತ್ತು. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಇರೋದ್ರಿಂದ ನಾವೇನೇ ಮಾತಾಡಿದ್ರು ಅದು ಇವಾಗ ಸಬ್ಜುಡೈಸ್ ಆಗುತ್ತೆ. ಇವತ್ತು ನಾವೇನೇ ಮಾತಾಡಿದ್ರು ಸಬ್ಜುಡೈಸ್ ಆಗುತ್ತೆ. ಈಗ ನನಗನ್ಸುತ್ತೆ